ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೇಘಾಸ್ ಕಿಚನ್ ಟಿಪ್ಸ್. ಫ್ಯಾಮಿಲಿ, ಇವತ್ತಿನ ವಿಡಿಯೋಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯನ ತಿಳ್ಕೊಳ್ಳೋಣ. ಹಣ್ಣಂದರೆ ಎಲ್ರಿಗೂ ಇಷ್ಟ, ಅದರಲ್ಲೂ ಮಾವಿನ ಹಣ್ಣಂತೂ ಹಣ್ಣುಗಳ ರಾಜ. ತುಂಬ ಜನ ಇಷ್ಟಪಡೋ ಹಣ್ಣಿದು. ಮಾವಿನ ಹಣ್ಣು ನೆನೆಸ್ಕೊತಿದ್ದಂಗೆ ಬಾಯಲ್ಲೆಲ್ಲ ನೀರು ಬರುತ್ತೆ. ಆದರೆ ಫ್ಯಾಮಿಲಿ, ನಾವು ಮಾವಿನ ಹಣ್ಣು ತಿಂದಾದಮೇಲೆ ಕೆಲವೊಂದು ಆಹಾರಗಳನ್ನ ಸೇವಿಸಲೇಬಾರ್ದು. ಅದು ಯಾವ್ಯಾವ ಆಹಾರನ ನಾವು ಸೇವಿಸಬಾರ್ದು ಅನ್ನೋದನ್ನು ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಅಪ್ಪಿತಪ್ಪಿನೂ ಕೂಡ ಫ್ಯಾಮಿಲಿ, ನಾ ಹೇಳೋ ಆಹಾರಗಳನ್ನ ನೀವು ಮಾವಿನ ಹಣ್ಣು ತಿಂದ ನಂತರ ನೀವು ಅದನ್ನೆಲ್ಲ ತಿನ್ನೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇದರಿಂದ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಅದರ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾದರೆ ಆ ವಸ್ತುಗಳು ಯಾವುವು, ಮತ್ತು ಯಾಕೆ ತಿನ್ನಬಾರ್ದು, ಮತ್ತು ತಿಂದ್ರೆ ಏನಾಗುತ್ತೆ, ಎಲ್ಲನೂ ತಿಳ್ಕೊಳ್ಳೋಣ ಬನ್ನಿ ಫ್ಯಾಮಿಲಿ. ಮಾವಿನ ಹಣ್ಣು ತಿಂದಾದ್ಮೇಲೆ ಫ್ಯಾಮಿಲಿ, ಅಪ್ಪಿತಪ್ಪಿನೂ ನೀವು ಹಾಗಲಕಾಯಿನ ತಿನ್ನೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಹಾಗಲಕಾಯಿ ಮತ್ತು ಮಾವಿನ ಹಣ್ಣು ಬಂದುಬಿಟ್ಟು ಎರಡು ಕೆಟ್ಟ ಕಾಂಬಿನೇಷನ್ನು. ಜೊತೆಗೆ ಮಾವಿನ ಹಣ್ಣು ತಿಂದಮೇಲೆ ಹಾಗಲಕಾಯಿ ಅಂತೂ ತಿನ್ನಲೇಬಾರ್ದು. ಯಾಕೆಂದರೆ ಇದು ವಾಕರಿಕೆ, ವಾಂತಿ, ಗ್ಯಾಸ್ಟ್ರಿಕ್ ಆಗೋದು ಮತ್ತು ಅಜೀರ್ಣ, ಈ ಥರ ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಅದರ ಜೊತೆಗೆ ಉಸಿರಾಟದ ತೊಂದರೆನೂ ಆಗ್ಬೋದು ಫ್ಯಾಮಿಲಿ. ಹಾಗಾಗಿ ಹಾಗಲಕಾಯಿ ಅಂತೂ ನೀವು ತಿನ್ನಲೇಬೇಡಿ. ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮೊಸರು. ಎಷ್ಟೋ ಜನಕ್ಕೆ ಮೊಸರೊಳಗೆ ಮಾವಿನ ಹಣ್ಣಿನ ಪೀಸಸ್ ಹಾಕ್ಕೊಂಡು ತಿನ್ನೋ ಅಭ್ಯಾಸ ಇರುತ್ತೆ, ಮಿಕ್ಸ್ ಮಾಡಿಕೊಂಡು. ಎಷ್ಟೋ ಜನ ಅದನ್ನು ಇಷ್ಟಪಡ್ತಾರೆ. ಆದರೆ ಇವೆರಡು ಕಾಂಬಿನೇಷನ್ ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದಿಲ್ಲ. ಯಾಕೆ ಅಂದರೆ ಇದು ಸ್ಕಿನ್ ಅಲರ್ಜಿ ಉಂಟು ಮಾಡುತ್ತೆ ಫ್ಯಾಮಿಲಿ. ಹಾಗೆಯೇ ಚರ್ಮದ ಸಮಸ್ಯೆಗಳು ಬರೋದ್ರ ಜೊತೆಗೆ ದೇಹದಲ್ಲಿ ಶಾಖ ಮತ್ತು ಶೀತವನ್ನು ಕೂಡ ಅದು ಉಂಟು ಮಾಡುತ್ತೆ. ಹಾಗಾಗಿ ನಾವು ಮಾವಿನ ಹಣ್ಣನ್ನು ಮೊಸರು ಜೊತೆ ಮಿಕ್ಸ್ ಮಾಡಿ ಕೂಡ ತಿನ್ನಬಾರ್ದು, ಅಥವಾ ನೀವು ಮಾವಿನ ಹಣ್ಣು ತಿಂದಾದ್ಮೇಲೆ ಮೊಸರನ್ನು ತಿನ್ನಲೇಬಾರ್ದು. ನೆಕ್ಸ್ಟ್ ಏನಂದರೆ ಕೂಲ್ ಡ್ರಿಂಕ್ಸ್ನ ಕುಡಿಲೇಬಾರ್ದು ಮಾವಿನ ಹಣ್ಣು ತಿಂದಾದ್ಮೇಲೆ. ಏಕೆಂದರೆ ಮಾವಿನ ಹಣ್ಣಲ್ಲೇ ಸಕ್ಕರೆ ಅಂಶ ಜಾಸ್ತಿ ಇದ್ದು ನಾವು ಅದ್ರ ಮೇಲೆ ಕೂಲ್ ಡ್ರಿಂಕ್ ಕುಡಿದ್ರೆ ನಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಹಾಗೆ ನಮ್ಮ ಶುಗರ್ ಲೆವೆಲು ಸಡನ್ನಾಗಿ ಇನ್ಕ್ರೀಸ್ ಆಗಿಬಿಡುತ್ತೆ. ಎಸ್ಪೆಷಲಿ ಡಯಾಬೆಟಿಕ್ ಇದ್ದರೆ ನೀವು ಇದರಂತೂ ತುಂಬಾ ಅಪಾಯಕಾರಿಯಾಗೋಗ್ಬಿಡುತ್ತೆ ಫ್ಯಾಮಿಲಿ. ಹಾಗಾಗಿ ನೀವು ಮಾವಿನ ಹಣ್ಣು ತಿಂದಾದ್ಮೇಲೆ ಕೂಲ್ ಡ್ರಿಂಕ್ಸ್ ಅಂತೂ ಕುಡಿಲೇಬೇಡಿ. ಇನ್ನು ಲಾಸ್ಟ್ ಆಹಾರ ಅಂದರೆ ನೀರು. ಮಾವಿನ ಹಣ್ಣು ತಿಂದಾದ್ಮೇಲೆ ನಾವು ತುಂಬ ಒಂದೊಂದ್ಸತಿ ಬಾಯಾರಿಕೆ ಆಗೋಗ್ಬಿಡುತ್ತೆ, ನೀರು ಕುಡಿಯೋ ಅಭ್ಯಾಸ ಇರುತ್ತೆ. ಆದರೆ ನಮ್ಮ ಅಜ್ಜಿ ಕಾಲದಿಂದನೂ ಏನು ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಅಂದರೆ ಮಾವಿನ ಹಣ್ಣು ತಿಂದಾದ್ಮೇಲೆ ತಕ್ಷಣ ನೀರು ಕುಡಿಬಾರ್ದು. ಯಾಕೆಂದರೆ ಇದು ಗ್ಯಾಸ್ಟ್ರಿಕ್ ಆಗೋದು, ಅಥವಾ ಹೊಟ್ಟೆ ಭಾರ, ಅಥವಾ ಹೊಟ್ಟೆ ನೋವು ಬರೋದು, ಈ ಥರ ಹೊಟ್ಟೆಗೆ ಸಂಬಂಧಿತವಾಗಿರೋ ಸಮಸ್ಯೆಗಳಾಗುತ್ತೆ ನಾವು ಮಾವಿನ ಹಣ್ಣು ತಿಂದಾದ್ಮೇಲೆ ನೀರು ಕುಡಿದ್ರೆ. ಇದಲ್ದಲ್ಲೇ ಇದರ ಜೊತೆಗೆ ಗಂಟಲು ನೋವು, ಶೀತ, ಕೋಲ್ಡ್ ಆಗೋದು, ಈ ಥರ ಎಲ್ಲ ಆಗೋಗುತ್ತೆ ಫ್ಯಾಮಿಲಿ. ನೀವು ಮಾವಿನ ಹಣ್ಣು ತಿಂದಾದ್ಮೇಲೆ ಒಂದು ಅರ್ಧ ಅಥವಾ 1 ಗಂಟೆ ಬಿಟ್ಕೊಂಡು ಮಾತ್ರ ನೀರು ಕುಡಿಬೇಕು. ಅದಕ್ಕಿಂತ ಮುಂಚೆ ಕುಡಿಯೋದ್ರಿಂದ ಈ ಥರ ಆರೋಗ್ಯ ಸಮಸ್ಯೆಗಳಾಗುತ್ತೆ, ನಾವು ಎಚ್ಚರ ವಹಿಸಬೇಕು. ಈ ಒಳ್ಳೊಳ್ಳೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಇನ್ಫಾರ್ಮೇಷನ್ ಗೊತ್ತಾಗಲಿ ಫ್ಯಾಮಿಲಿ. ಹಾಗೆ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಈ ಕೂಡಲೇ ಬರೋದಕ್ಕೆ ಅಲ್ಲೇ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಿಚನ್ ಟಿಪ್ಸ್ಗೋಸ್ಕರ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಇನ್ನೊಂದು ಚಾನಲ್ ಪ್ರಶಾಂತ್ ಸ್ಪನ್ ಚಾನಲಲ್ಲಿ ಒಳ್ಳೊಳ್ಳೆ ಕಾಮಿಡಿ ವೀಡಿಯೋಸ್ ಇದೆ, ಅದನ್ನು ನೋಡೋದಕ್ಕೆ ರೈಟ್ ಸೈಡ್ ಕ್ಲಿಕ್ ಮಾಡಿ. ಹಾಗೆ ನನ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ಯಾಮಿಲಿ.